ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಿ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಯುವನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಹಣ ಇವಾಗ ಬರೋದು ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು ಡಿ ಬಿ ಟಿ ಪುಷ್ ಕೂಡ ಆಗಿದೆ. ಆ್ಯಂಡ್ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಕೂಡ ಬಗ್ಗೆ ಇಲಾಖೆ ಮಾಹಿತಿ ಕೊಟ್ಟಿರೋದೇನು, ನಿಮಗೆ ಎಷ್ಟು ತಿಂಗಳು ಹಣ ಬಂದಿದೆ ಎಲ್ಲ ಕೂಡ ಡಿಸ್ಕಸ್ ಮಾಡೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯುವನಿಧಿ ಯೋಜನೆ ಅಮೌಂಟ್ ಕೂಡ ಬಂದಿಲ್ಲ. ನಾನು ಸ್ಟೇಟಸ್ ಚೆಕ್ ಮಾಡಿದ ನಂತರ ಅಲ್ಲಿ ಗೊತ್ತಿರೋದೇನಂದ್ರೆ ಇಲ್ಲಿ ಸಾಕಷ್ಟು ಜನಕ್ಕೆ ಅಮೌಂಟ್ ಕೂಡ ಬಂದಿಲ್ಲ. ನಾನು ನೋಡಿರೋ ಪ್ರಕಾರ ಟಿಲ್ ಡಿಸೆಂಬರ್ ಕ್ರೆಡಿಟ್ ಕೂಡ ಆಗಿದೆ. ಈ ನ್ಯೂ ಇಯರ್ ಇಂದ ಕ್ರೆಡಿಟ್ ಕೂಡ ಆಗಿಲ್ಲ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಂಡ್ ಇಫ್ ಯು ಕನ್ಸಿಡರ್ ಮೇ ತಿಂಗಳು ಕೂಡ 5 ತಿಂಗಳು ಪೆಂಡಿಂಗ್ ಆಗುತ್ತೆ. 5 ಇಂಟು 3 ಅಂತ ಯೋಚನೆ ಮಾಡಿದ್ರೆ 15,000 ರೂಪಾಯಿ ಅಮೌಂಟ್ ಕೊಡಬೇಕಾಗುತ್ತೆ. 15,000 ರೂಪಾಯಿ ಸರ್ಕಾರ ಅಟ್ ಎ ಟೈಮ್ ಯಾವುದೇ ಕಾರಣಕ್ಕೂ ಹಾಕೋದಿಲ್ಲ. ಅಂಡ್ ಮೈನ್ ಥಿಂಗ್ ನಿಮ್ಗೆ ಗಮನಿಸಬೇಕಾದ್ರೆ ಎಲ್ಲ ಕೂಡ ಡಿ ಬಿ ಟಿ ಪುಷ್ ಕೂಡ ಆಗಿದೆ. ಡಿ ಬಿ ಟಿ ಪುಷ್ ಕೂಡ ಮಾಡಿದ್ರೆ ಅಂದ್ರೆ ನಿಮಗೆ ಅಮೌಂಟ್ ನ ಕ್ರೆಡಿಟ್ ಕೂಡ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೂ ಕೂಡ ಇದೇ ರೀತಿ ಇದೆಯಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಸೆಲ್ಫ್ ಡಿಕ್ಲರೇಷನ್ ಕೂಡ ರನ್ನಿಂಗ್ ಕೂಡ ಆಗಿದೆ. ಅಲ್ಲಿ ನೀವು ಸ್ಟೇಟಸ್ ನ ಚೆಕ್ ಮಾಡಿದ್ರೆ ಅಲ್ಲಿ ನಿಮಗೆ ತೋರಿಸುತ್ತೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದಾರೆ ಇಲ್ವಾ ಅಂತ. ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೆಲ್ಫ್ ಡಿಕ್ಲರೇಷನ್ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಡಿ ಬಿ ಟಿ ಪುಷ್ ಆಗಿದೆ, ಹಾಗಾಗಿ ಹಣ ಬರಬೇಕಾಗುತ್ತೆ. 15,000 ಪೆಂಡಿಂಗ್ ಇದೆ. ಈ ತಿಂಗಳದ್ದು ನೀವು ಕನ್ಸಿಡರ್ ಮಾಡಬೇಡಿ, ಈ ತಿಂಗಳದ್ದು. ಅಂಡ್ ನಿಮಗೆ ಲಾಸ್ಟ್ ಮಂತ್ ಕೂಡ ಅಟ್ ಎ ಟೈಮ್ ಬರೋದಿಲ್ಲ. ಲೈಕ್ ಏನಿದೆ ಅಂದ್ರೆ ಏಪ್ರಿಲ್ ಅಂಡ್ ನಿಮ್ದು ಮಾರ್ಚ್ದು, ಸಾರಿ ಮೇ ಅಂಡ್ ಏಪ್ರಿಲ್ದು ಈಗ ಅಷ್ಟು ಬೇಗ ಬರೋದಿಲ್ಲ. ನೀವು ಜನವರಿ, ಫೆಬ್ರವರಿ, ಮಾರ್ಚ್ ಕನ್ಸಿಡರ್ ಮಾಡಿದ್ರೆ ಅಟ್ಲೀಸ್ಟ್ ನಿಮಗೆ 3 ಕಂತಾದ್ರೂ ಹಣ ಬರೋಕ್ಕಾಗುತ್ತೆ. ಇಲಾಖೆಯವರು ಹೇಳ್ತಾ ಇರೋದು ಈ ಮಂತ್ ಎಂಡ್ ಒಳಗಡೆ ಕ್ಲಿಯರ್ ಮಾಡ್ತೀವಿ ಅಂತ. ಮಾಡಿದ್ರೆ ನಿಮಗೆ ಅಟ್ಲೀಸ್ಟ್ 2 ಕಂತು ಬರಬೇಕಾಗುತ್ತೆ. ನಿಮಗೂ ಈ ರೀತಿ ಸ್ಟೇಟಸ್ ಇದೆ ಕಮೆಂಟ್ ಮುಖಾಂತರ ತಿಳಿಸಿ. ಸೆಲ್ಫ್ ಡಿಕ್ಲರೇಷನ್ ಕೂಡ ತೋರಿಸುತ್ತೆ ಅದರಲ್ಲಿ. ಸೆಲ್ಫ್ ಡಿಕ್ಲರೇಷನ್ ಮಾಡಿದಿರಲ್ವಾ ಅಂತ ನೀವು ಒಂದ್ಸಲ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಲೈಕ್ ನೀವು ಯುವನಿಧಿಗೆ ಲಾಗಿನ್ ಆಗಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿ, ನಂತರ ಸೆಲ್ಫ್ ಡಿಕ್ಲರೇಷನ್ ಕೂಡ ಆಗಿದ್ರೆ ಅಲ್ಲಿ ಯುವನಿಧಿ ಸ್ಟೇಟಸ್ ಇರುತ್ತೆ. ಸ್ಟೇಟಸ್ ಪಾರ್ಟ್ಗೆ ಹೋಗಿ ನೀವು ಅಲ್ಲಿ ನೀವು ಈ ಮಂತ್ಲಿ ವೈಸ್ ನೀವು ನೋಡಬೇಕಾಗುತ್ತೆ. ನೀವು 2026 ಜಾನ್ ಇಂದ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಿಮಗೂ ಯಾವ ರೀತಿ ಇದೆ ಕಮೆಂಟ್ ಮುಖಾಂತರ ತಿಳಿಸಿ. ಅಲ್ಲಿ ನಿಮಗೆ ಶೋ ಮಾಡುತ್ತೆ ನಿಮಗೆ ಅಮೌಂಟ್ ಕ್ರೆಡಿಟ್ ಕೂಡ ಆಗಿದೆಯಾ ಅಂತ. ನಾನು ನೋಡಿರೋ ಪ್ರಕಾರ ಡಿಸೆಂಬರ್ ಕ್ರೆಡಿಟ್ ಕೂಡ ಆಗಿದೆ. ಫ್ರಮ್ ಜನವರಿ ಕ್ರೆಡಿಟ್ ಕೂಡ ಆಗಿಲ್ಲ. ಇಲಾಖೆಯವರು ಮಂತ್ ಎಂಡ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಇವತ್ತಿನ ಅಪ್ಡೇಟ್. ಥ್ಯಾಂಕ್ ಯು.